ಚಲದಂಕ ಮಲ್ಲ ಚಂದ್ರು. ಒಂದು ಸುಂದರವಾದ ಹಳ್ಳಿಯಲ್ಲಿ ಚಂದ್ರು ಎಂಬ ಹುಡುಗನಿದ್ದನು. ಅವನು 6ನೇ ತರಗತಿಯಲ್ಲಿ ಓದುತ್ತಿದ್ದನು. ಅವನಿಗೆ ತನ್ನ ತಂದೆಯೆಂದರೆ ಪಂಚಪ್ರಾಣ. ಅನಿಮೆ ಶೈಲಿಯ ಆ ಸುಂದರ ಬೆಳಿಗ್ಗೆಯಲ್ಲಿ ತಂದೆ ಅವನಿಗೆ ಸೈಕಲ್ ತುಳಿಯುವುದನ್ನು ಕಲಿಸುತ್ತಿದ್ದರು. ಅವರ ನಗುವಿನ ಶಬ್ದ ಇಡೀ ಹಸಿರು ಹೊಲಗಳಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಚಂದ್ರುವಿನ ತಂದೆ ಇದ್ದಕ್ಕಿದ್ದಂತೆ ಅನಾರೋಗ್ಯದಿಂದ ನಿಧನರಾದರು. ಮನೆಯ ಆಧಾರಸ್ತಂಭವೇ ಕುಸಿದು ಹೋಯಿತು. ಮಳೆಯ ಹನಿಗಳು ಸುರಿಯುವಾಗ ಚಂದ್ರು ಮತ್ತು ಅವನ ತಾಯಿ ಸುಮತಿ ಅಂಗಳದಲ್ಲಿ ನಿಂತು ದುಃಖಿತರಾಗಿದ್ದರು. ಮುಂದಿನ ಹಾದಿ ಹೇಗೆ ಎಂಬ ಚಿಂತೆ ಅವರನ್ನು ಆವರಿಸಿತ್ತು. ಮನೆಯಲ್ಲಿ ಚಂದ್ರುವಿಗೆ 2 ಅಕ್ಕಂದಿರು, ಒಬ್ಬ ತಮ್ಮ ಮತ್ತು 2 ತಂಗಿಯರು ಇದ್ದರು. ದೊಡ್ಡಕ್ಕ ಅರುಣಾ ಚಂದ್ರುವಿನ ಕೈಹಿಡಿದು, ನಮ್ಮ ತಂದೆ ಇಲ್ಲದಿದ್ದರೂ ನಾವು ಧೈರ್ಯಗೆಡಬಾರದು. ನಾವು ಒಟ್ಟಾಗಿ ಈ ಕುಟುಂಬವನ್ನು ನಡೆಸೋಣ ಎಂದು ಧೈರ್ಯ ತುಂಬಿದಳು. ಅಕ್ಕನ ಮಾತಿನಿಂದ ಚಂದ್ರುವಿನ ಕಣ್ಣಲ್ಲಿ ಹೊಸ ಛಲ ಮೂಡಿತು. ಚಂದ್ರು ತನ್ನ ವಿದ್ಯಾಭ್ಯಾಸದ ಜೊತೆಗೆ ಮನೆಯ ಜವಾಬ್ದಾರಿಯನ್ನು ಹೊರಲು ನಿರ್ಧರಿಸಿದನು. ಅವನು ಮತ್ತು 2ನೇ ಅಕ್ಕ ಭವ್ಯ ಇಬ್ಬರೂ ಸೇರಿ ತೋಟದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ತರಕಾರಿಗಳನ್ನು ಬೆಳೆಸಿ ಅವುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಅವರು ಹಂಚಿಕೊಂಡರು. ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿದರೂ ಚಂದ್ರು ತನ್ನ ತಮ್ಮ ಧ್ರುವನ ಓದಿನ ಬಗ್ಗೆ ಕಾಳಜಿ ವಹಿಸುತ್ತಿದ್ದನು. ರಾತ್ರಿಯ ಹೊತ್ತು ಚಿಮಣಿ ದೀಪದ ಬೆಳಕಿನಲ್ಲಿ ಅವನು ಧ್ರುವನಿಗೆ ಪಾಠ ಹೇಳಿಕೊಡುತ್ತಿದ್ದನು. ನೀನು ಚೆನ್ನಾಗಿ ಓದಿ ದೊಡ್ಡವನಾಗಬೇಕು ಎಂದು ಅವನು ತನ್ನ ತಮ್ಮನಿಗೆ ಪ್ರೋತ್ಸಾಹ ನೀಡುತ್ತಿದ್ದನು. ಚಂದ್ರುವಿನ ಜವಾಬ್ದಾರಿಗಳು ಅಲ್ಲಿಗೆ ಮುಗಿಯಲಿಲ್ಲ. ಅವನು ತನ್ನ ಪುಟ್ಟ ತಂಗಿ ಈಶಾಗೆ ಶಾಲೆಗೆ ಹೋಗಲು ಸಿದ್ಧತೆ ಮಾಡುತ್ತಿದ್ದನು. ಅವಳ ಕೂದಲನ್ನು ಜುಟ್ಟು ಕಟ್ಟಿ ಅವಳ ಬ್ಯಾಗ್ ಸಿದ್ಧಪಡಿಸಿ ಅವಳನ್ನು ಪ್ರೀತಿಯಿಂದ ಶಾಲೆಗೆ ಕಳುಹಿಸಿಕೊಡುತ್ತಿದ್ದನು. ಪುಟ್ಟ ತಂಗಿಯ ನಗು ಅವನಿಗೆ ದೊಡ್ಡ ಶಕ್ತಿಯಾಗಿತ್ತು. ಕಿರಿಯ ತಂಗಿ ಫಲ್ಗುಣ ಹಠಮಾಡಿದಾಗಲೆಲ್ಲ ಚಂದ್ರು ಅವಳನ್ನು ಎತ್ತಿಕೊಂಡು ಸಮಾಧಾನ ಮಾಡುತ್ತಿದ್ದನು. ಮನೆಯಲ್ಲಿ ಏನೇ ಕಷ್ಟವಿದ್ದರೂ ತಂಗಿಯರ ಮುಖದಲ್ಲಿ ದುಃಖ ಕಾಣದಂತೆ ಅವನು ನೋಡಿಕೊಳ್ಳುತ್ತಿದ್ದನು. ತಾಯಿ ಮತ್ತು ಅಕ್ಕಂದಿರ ಮಾರ್ಗದರ್ಶನದಲ್ಲಿ ಅವನು ಒಬ್ಬ ಜವಾಬ್ದಾರಿಯುತ ಪುರುಷನಾಗಿ ಬೆಳೆಯುತ್ತಿದ್ದನು. ತಾಯಿ ಸುಮತಿ ಚಂದ್ರುವಿನ ಶ್ರಮವನ್ನು ಕಂಡು ಹೆಮ್ಮೆಪಡುತ್ತಿದ್ದರು. ಒಂದು ದಿನ ಸಂಜೆ ಅವರು ಅವನ ತಲೆ ಸವರಿ, ನಿನ್ನ ತಂದೆಯ ಕನಸನ್ನು ನೀನು ನನಸು ಮಾಡುತ್ತಿದ್ದೀಯಾ ಮಗನೇ ಎಂದರು. ಚಂದ್ರು ತನ್ನ ತಾಯಿಯ ಕಣ್ಣಲ್ಲಿ ಆನಂದದ ಕಣ್ಣೀರನ್ನು ಕಂಡನು. ಆ ಕ್ಷಣ ಅವನಿಗೆ ಇಡೀ ಜಗತ್ತನ್ನೇ ಗೆದ್ದಷ್ಟು ಸಂತೋಷವಾಯಿತು. ವರ್ಷಗಳು ಉರುಳಿದವು. ಚಂದ್ರುವಿನ ಮತ್ತು ಅವನ ಅಕ್ಕಂದಿರ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತು. ಅರುಣಾ ಮತ್ತು ಭವ್ಯ ಉತ್ತಮ ಉದ್ಯೋಗಕ್ಕೆ ಸೇರಿದರು. ಚಂದ್ರು ಕೂಡ ಕಷ್ಟಪಟ್ಟು ಓದಿ ಜಿಲ್ಲಾಧಿಕಾರಿಯಾದನು. ಧ್ರುವ, ಈಶಾ ಮತ್ತು ಫಲ್ಗುಣ ಕೂಡ ಉನ್ನತ ಶಿಕ್ಷಣ ಪಡೆದು ಜೀವನದಲ್ಲಿ ನೆಲೆನಿಂತರು. ಇಂದು ಚಂದ್ರುವಿನ ಕುಟುಂಬವು ಹಳ್ಳಿಯಲ್ಲಿ ಒಂದು ಸುಂದರವಾದ ಮನೆಯನ್ನು ಕಟ್ಟಿದೆ. ತಾಯಿ ಸುಮತಿ ಇಂದು ಅತ್ಯಂತ ಸಂತೋಷವಾಗಿದ್ದಾರೆ. ಚಂದ್ರು ತನ್ನ ತಾಯಿಯನ್ನು ಕರೆದುಕೊಂಡು ಹಳೆಯ ಬೇವಿನ ಮರದ ಕೆಳಗೆ ಕುಳಿತಿದ್ದಾನೆ. ಅವರ ಪರಿಶ್ರಮ, ಒಗ್ಗಟ್ಟು ಮತ್ತು ಪ್ರೀತಿಯಿಂದ ಆ ಕುಟುಂಬವು ಶೂನ್ಯದಿಂದ ಬೃಹತ್ ಶಿಖರಕ್ಕೆ ಏರಿತ್ತು.